ಸರ್ ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದಾರೆ. ಇನ್ನೇನು ಓಲೈಕೆ ರಾಜಕಾರಣ, ಅವ್ರಿಗೆ ವೋಟ್ ಬೇಕು. ರಾಜ್ಯಾದ್ಯಂತ ನಡೀತಾ ಇರುವಂತ ಪ್ರತಿಭಟನೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಡೀತಾ ಇದೆ ಪ್ರತಿಭಟನೆ, ನಿರಂತರವಾಗಿ ನಡೆಯುತ್ತೆ. ಇದೆಲ್ಲ ಕಟ್ಟುಕತೆ ಸರ್. ಯಾವ ಅಲ್ಪಸಂಖ್ಯಾತರು ವಿರೋಧ ಮಾಡಿಲ್ಲ. ಇದು ಏನಿದ್ರು ಕಾಂಗ್ರೆಸ್ನವರ ಕುಮ್ಮಕ್ಕು. ಪಾಪ ಅಲ್ಪಸಂಖ್ಯಾತರನ್ನ ಅಂತ ಮುಂದೆ ತಗೊಂಡ್ಬಂದು ಬಿಟ್ಟಿದ್ದಾರೆ. ಎಸ್, ಈಗ ಮಂಡ್ಯ ನಗರ ಗುರುಶ್ರೀ ಥಿಯೇಟರ್ ಮುಂದೆ ಮೆರವಣಿಗೆ ಹೋಗ್ತಾ ಇದೆ. ಮಹಿಳೆಯರು ಕೂಡ ಇಲ್ಲಿ ವಾಕ್ ಮಾಡ್ತಾವ್ರೆ ನಡ್ಕೊಂಡು ಮೆರವಣಿಗೆಯಲ್ಲಿ. ಯಾವ ಕಾರಣಕ್ಕೆ ಪ್ರತಿಭಟನೆ? ಸರ್ ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದಾರೆ. ನಮ್ಮ ಹನುಮಾನ ಭಾಗಧ್ವಜವನ್ನ ತೆಗೆದು ಅಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸಿದ್ದಾರೆ. ನಮ್ದೇನು ಅಭ್ಯಂತರ ಇಲ್ಲ, ನಾವು ದೇಶಭಕ್ತರೆ. ಆದ್ರೆ ರಾಷ್ಟ್ರ ಧ್ವಜವನ್ನ ಆರಿಸಬೇಕಾದ್ರೆ ಅದಕ್ಕೆ ಒಂದು ನಿಯಮ ಇದೆ. ಮಧ್ಯಾಹ್ನ 3 ಗಂಟೆಯಲ್ಲಿ ಚಪ್ಪಲಿ ಶೂಸ್ ಹಾಕೊಂಡು ರಾಷ್ಟ್ರಗೀತೆ ಇಲ್ದೇನೆ ಸಾರ್ವಜನಿಕರಿಗೆ ಹಿಂಸಾಚಾರ ಮಾಡಿ ಅಲ್ಲಿ ಧ್ವಜವನ್ನ ಆರಿಸಿದ್ರು. ನಾವು ಆರಿಸಿದ್ದು ಹಿಂದುತ್ವದ ಭಾಗವಧ್ವಜ. ಮತ್ತಿನ್ನೇನು ನಾವು ಕೇಳ್ತಾ ಇಲ್ಲ. ಇದೇನು ಪಾಕಿಸ್ತಾನ ಅಲ್ಲ, ಖಲಿಸ್ತಾನಿ ಅಲ್ಲ, ನಾವು ಹಿಂದೂಸ್ತಾನಿ. ನಮಗೆ ಅಧಿಕಾರ ಇದೆ ನಮ್ಮ ಭಾಗವಧ್ವಜವನ್ನ ಆರಿಸುವಂತದ್ದು. ಹಿಂದುತ್ವಕ್ಕೋಸ್ಕರ ಈ ಪ್ರತಿಭಟನೆ. ಓಕೆ, ಈಗ ಅವ್ರು ಬಾವುಟ ಇಳಿಸೋರೆ, ನೀವು ಆರಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ, ಅವ್ರು ಆರಿಸಲ್ಲ ಅಂತ ಹೇಳ್ತಾರೆ. ಆರ್ಸದಂಕ ನಾವು ಬಿಡಲ್ಲ ಹಿಂದೂಗಳು. ಓಕೆ, ಏನು ಮಾಡ್ತೀರಿ? ಮೌನ ಪ್ರತಿಭಟನೆ ಇದೆ, ಪ್ರತಿಭಟನೆ ಮಾಡ್ತೀವಿ. 9ನೇ ತಾರೀಕು ಕರ್ನಾಟಕ ಬಂದ್ ಅನ್ನ ಘೋಷಣೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಹಿಂದುತ್ವದ ಎಲ್ಲ ಜನಗಳು ಸಾಥಿದ್ದಾರೆ, ಮತ್ತೆ ಪಕ್ಷಾತೀತವಾಗಿ ಎಲ್ಲ ಭಾಗವಹಿಸ್ತಿದ್ದಾರೆ ಇಲ್ಲಿ. ಓಕೆ, ಯಾವ ಕಾರಣಕ್ಕೆ ಈ ಥರ ಮಾಡ್ತಾವ್ರ ಸರ್ಕಾರದವರು? ಇನ್ನೇನು ಓಲೈಕೆ ರಾಜಕಾರಣ, ಅವ್ರಿಗೆ ವೋಟ್ ಬೇಕು, ವೋಟ್ ಬ್ಯಾಂಕ್ ಬೇಕು, ಅಧಿಕಾರ ಬೇಕು. ಅವ್ರಿಗೆ ಹಿಂದುತ್ವದ ಬಗ್ಗೆ ಆಗ್ಲಿ ಹಿಂದೂಸ್ತಾನದ ಬಗ್ಗೆ ಯಾವುದೇ ಗೌರವ ಇಲ್ಲ. ಅವರು ವೋಟ್ ಬೇಕು, ಅವ್ರು ಅಧಿಕಾರ ಮಾಡಬೇಕು, ದುಡ್ಡು ಮಾಡಬೇಕು, ಇಷ್ಟೇ ಅವ್ರದ್ದು. ಎಸ್, ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲಿ ಮಾಡ್ತಾರಂತ. ಕೆರಗೋಡಲ್ಲಿ ವಿರೋಧ ಮಾಡೋಕ್ಕೆ ಅಲ್ಪಸಂಖ್ಯಾತರ ದೊಡ್ಡ ಮಟ್ಟಕ್ಕಿಲ್ವಲ್ಲ, ವಿರೋಧ ಮಾಡಿ ಏನು ಮಾಡ್ತಾರೆ? ಇದೆಲ್ಲ ಕಟ್ಟುಕತೆ ಸರ್. ಯಾವ ಅಲ್ಪಸಂಖ್ಯಾತರು ವಿರೋಧ ಮಾಡಿಲ್ಲ. ಇದು ಏನಿದ್ರು ಕಾಂಗ್ರೆಸ್ನವರ ಕುಮ್ಮಕ್ಕು. ಪಾಪ ಅಲ್ಪಸಂಖ್ಯಾತರನ್ನ ಅಂತ ಮುಂದೆ ತಗೊಂಡ್ಬಂದು ಬಿಟ್ಟಿದ್ದಾರೆ. ಓಕೆ, ಈಗ ನೀವು ಪ್ರತಿಭಟನೆ ಮುಂದುವರಿಸಿರಿ, ಅದನ್ನ ಆಗ್ತಾ ಹೋದ್ರೆ ಖಂಡಿತ ಮಾಡ್ತೀವಿ ಸರ್. ಇದು ರಾಜ್ಯಾದ್ಯಂತ ನಡೀತಾ ಇರುವಂತ ಪ್ರತಿಭಟನೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ, ರಾಜ್ಯಾದ್ಯಂತ ನಡೀತಾ ಇದೆ ಪ್ರತಿಭಟನೆ, ನಿರಂತರವಾಗಿ ನಡೆಯುತ್ತೆ. ಎಸ್, ಒಟ್ಟಾರೆ ಕೆರಗೋಡಿನ ಏನು ಹನುಮ ಧ್ವಜವನ್ನು ಇಳಿಸಿದ್ದು ಕೇವಲ ರಾಜಕಾರಣ ಅಷ್ಟೇ. ಯಾರೂ ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ. ಕಾಂಗ್ರೆಸ್ ಕೇವಲ ರಾಜಕಾರಣ ಮಾಡ್ತಿದೆ. ಮತ್ತೆ ಬಾವುಟ ಆರಿಸುವವರೆಗೂ ಸಹ ನಾವು ಈ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ.